ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಮೈ ನವಿರೇರಿಸುವ ದೃಶ್ಯಗಳು. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರು ಹೇಳ್ತಾರೆ, ಚಿಕ್ಕಪ್ಪ ನನ್ನ ಮಗ ಅವಳು ಕುತ್ತಿಗೆ ತಾಳಿ ಕಟ್ಟೋದೊಂದು ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡಿ ಚಿಕ್ಕಪ್ಪ ಅಂತ ಹೇಳ್ತಾರೆ. ಹಂಗಾದ್ರೆ ಇಲ್ಲಿ ನ್ಯಾಯ ಸಿಗಕ್ಕಿಲ್ಲ ಅಂದಂಗಾಯ್ತು ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ನೋಡು ನೀನು ಅನ್ಕೊಂಡಿರೋದೇ ನ್ಯಾಯ ಅಲ್ಲ. ಒಂದು ವಿಚಾರನ ಇತ್ಯರ್ಥ ಮಾಡಬೇಕು ಅಂದ್ರೆ ಅಳ್ದು ತೂಗಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗುತ್ತೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಹಂಗಾದ್ರೆ ನನ್ನ ಮಗಳು ಸುಳ್ಳು ಹೇಳ್ತದಾರ ಅಂತ ಹೇಳ್ತಾ ಇದ್ದೀರಾ? ಆಗ ಕ್ವಾಟ್ಲೆ ಹೇಳ್ತಾರೆ, ನಿಜವಾಗ್ಲೂ ಸುಳ್ಳೇ ಇದು ಅಂತ ಹೇಳಿದಾಗ ಸಾವಿತ್ರಿ ಅವರಿಗೆ ಕೋಪ ಬಂದ್ಬಿಟ್ಟು, ಏಯ್ ನೀನ್ ಯಾರಲ್ಲ ಮಾತಾಡೋದಿಕ್ಕೆ? ಆಗ ಚಿಕ್ಕೇಗೌಡರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಸದ್ದು ಇದು ಪಂಚಾಯಿತಿ, ಮೊದಲು ಅದಕ್ಕೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ನಾವು ಒಂದು ತೀರ್ಮಾನಕ್ಕೆ ಬರೋ ಗಂಟ ಒಸಿ ಸುಮ್ಕೇರಿ. ಈ ವಿಷಯದಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆಯೇ? ಶಾನೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದೀವಿ. ನಾವೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ತಾಯಿ ಸ್ಥಾನದಲ್ಲಿ ಇರುವಂತಹ ನಮ್ಮ ಅತ್ತಿಗೆಗೆ ವಹಿಸ್ತಾ ಇದ್ದೀವಿ ಅಂತ ಭದ್ರಾಜ್ಜಿ ಹೇಳ್ತಾರೆ. ಆದ್ರೂ ನಾನು ಹೆಂಗೆ ಅಂತ ತಡವರ್ಸ್ಕೊಂಡು ಭದ್ರಾಜ್ಜಿ ಕೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ನೀವು ನ್ಯಾಯವಾದ ತೀರ್ಮಾನ ಕೊಡ್ತೀರಾ ಅನ್ನೋ ವಿಶ್ವಾಸ ನಮ್ಗಿದೆ ಅತ್ತಿಗೆ, ಅದಕ್ಕೆ ಈ ಜವಾಬ್ದಾರಿನ ನಿಮಗೆ ವಹಿಸ್ತಾ ಇರೋದು. ಆಗ ಶಿವರಾಮೇಗೌಡರು ಹೇಳ್ತಾರೆ, ನೀವೆಲ್ಲ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ಮ್ಯಾಕೆ ನಾನು ಹೇಳೋದೇನೈತಿ, ಯೋಚನೆ ಮಾಡಿ ತೀರ್ಮಾನ ಕೊಡ್ಲಿ ಅಂತ ಹೇಳ್ತಾರೆ. ಸಾವಿತ್ರಿ, ನೀನೇನವ ಈಗ ಹೇಳಿಯಾ ಅಂತ ಚಿಕ್ಕೇಗೌಡರು ಕೇಳ್ತಾರೆ. ನೋಡು, ಏನು ಜಾಸ್ತಿ ಯೋಚನೆ ಮಾಡಬೇಡ. ನಮ್ಮ ಅತ್ತಿಗೆ ಯಾವತ್ತು ನ್ಯಾಯ ಅಂತ ಬಂದ್ರೆ ಒಂದೇ ತಕಡಿಲ್ ತೂಗ್ತಾರೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಜವಾಬ್ದಾರಿ ವಹಿಸಿರೋದು ಅಂತ ಚಿಕ್ಕೇಗೌಡ್ರಿಗೆ ಹೇಳಿದಾಗ ಸಾವಿತ್ರಿ ಅವ್ರ ಮನ್ಸೊಳಗೆ ಅನ್ಕೋತಾರೆ, ಲೇ ಸಾವಿತ್ರಿ, ಭದ್ರ ಜೈಲಿಗೆ ಹೋಯ್ತಾನೆ ಅಂದ್ರೆ ನಮ್ಮ ಅಣ್ಣನ್ಗಿಂತ ನಮ್ಮ ಅವ್ಗೆ ಹೆಚ್ಚು ಭಯ ಇರೋದು. ಆಮೇಲೆ ನನ್ ಸಂದಾಗಿ ನನ್ನ ಹಠ ಏನು ಅಂತ ಗೊತ್ತೈತೆ. ಇನ್ನಂತಿಗೆ ತಾಳಿ ಕಟ್ಟು ಅನ್ನೋದ್ ಬಿಟ್ಟು ಏನು ಹೇಳಕ್ ಸಾಧ್ಯನೇ ಇಲ್ಲ ಅಂತ ಮನ್ಸೊಳಗೆ ಮಾತಾಡ್ಕೋತಾರೆ. ನಿನ್ನೆ ಅಲ್ವವ ಕೇಳ್ತಾ ಇರೋದು ಅಂತ ಚಿಕ್ಕೇಗೌಡರು ಹೇಳ್ತಾರೆ. ನೀವು ದೊಡ್ಡವರೆಲ್ಲ ಸೇರಿ ಏನ್ ತೀರ್ಮಾನ ಮಾಡ್ತಿರೋ ಅದು ನನ್ಗೆ ಒಪ್ಪಿಗೆನೆ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ಇವಾಗ ಏನ್ ತೀರ್ಮಾನ ಹೇಳ್ಬೋದು ಅಂತ ಕೇಳ್ತಾರೆ. ನಮ್ಮ ಅಟ್ಟಿ ಮಾನ ಮರ್ವಾದೆ ಘನತೆ, ಮಗನ್ ಮರ್ವಾದೆ ಪ್ರಶ್ನೆ, ವಂಶದಾಗೆ 2ನೇ ಮದ್ವೆ ಏನು ಹೊಸ್ತಲ್ಲ ಅಂತ ನಾಕ್ ಮಾತಾಡಿ ಭದ್ರನ್ ಕೈಯಿಂದ ವಿನಂತಿಗೆ ತಾಳಿ ಕಟ್ಟಂಗೆ ಹೇಳ್ತಾಳ್ ನೋಡು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈ ಕಡೆ ವಿದ್ಯೆಯವ್ರ ಮನ್ಸೊಳಗೆ ಅನ್ಕೊಂತಾರೆ, ನಮ್ ಗೌಡ್ರು ಜೈಲಿಗೆ ಹೋಗ್ತಾರೆ ಅನ್ನೋ ಭಯದಲ್ಲಿ ಅಮ್ಮಮ್ಮ ಏನಾದ್ರು ಈ ಮದ್ವೆ ನಡಿಲಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಮನ್ಸೊಳಗೆ ವಿದ್ಯೆಯವರು. ಈ ಕಡೆ ವಿನಂತಿ ಸನ್ನೆಯಲ್ಲಿ ಸಾವಿತ್ರಿ ಅವ್ರನ್ನ ಕರೆದ್ಬಿಟ್ಟು ಕುತ್ಕೋ ಅಂತ ಹೇಳ್ತಾರೆ. ಅಲ್ಲ ಕಣವ, ಅಮ್ಮಮ್ಮ ಅವ್ರಿಗೆ ಬೆಂಬಲವಾಗಿ ನಿಂದ್ರೋದು ಅಂತ ಗೊತ್ತಿದ್ರುವೆ ನೀನ್ ಯಾಕವ ಒಪ್ಕೊಂಡೆ ಅಂತ ವಿನಂತಿ ಕೇಳ್ತಾರೆ. ಈಗ ಏನಾದ್ರೂ ಈ ಮದ್ವೆ ಬೇಡ ಅಂದ್ರೆ ನಾನ್ ಏನ್ ಮಾಡ್ತೀನಂತ ಅವಳಿಗೆ ಸಂದ ಗೊತ್ತು, ಅದಕ್ಕೆ ಈ ಮದ್ವೆ ಒಪ್ಕೊಂತ ನೀನ್ ಧೈರ್ಯವಾಗಿರುವಂತ ಸಾವಿತ್ರಿ ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನಾನು ವಯಸ್ಸಲ್ಲಿ ದೊಡ್ಡೋಳಂತಲೋ ಇಲ್ಲ ಕೆಂಪೇಗೌಡ್ರು ಹೆಂಡ್ರು ನ್ಯಾಯ ನೀತಿ ಅಂತ ಬದುಕ್ತಾ ಇದಾರ ಅನ್ನೋ ಕಾರಣಕ್ಕೋ ನನ್ನನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ಬಿಟ್ಟಿದಿರಿ. ಆದ್ರೆ ಎಷ್ಟು ತಲೆ ಕೆಡ್ಸ್ಕೊಂಡ್ರು ನನ್ನಿಂದ ಯಾವ ನಿರ್ಧಾರನೂ ತಗೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಈ ವಿಚಾರನ ಇತ್ಯರ್ಥ ಮಾಡೋಣ ಅಂತ ಒಂದ್ ಯೋಚನೆ ಮಾಡಿದೀನಿ. ಅದು ನಿಮ್ಗೆ ಸರಿ ಅನ್ಸುತ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ಅತಿಗೆ ನಿಮ್ಗೆ ಅಳಿಕೆ ಬೇಡ, ಅದು ಏನಿದ್ರು ನೇರವಾಗಿ ಹೇಳಿ ಅಂತ ಹೇಳ್ತಾರೆ. ನಮ್ಮಂತ ಸಾಮಾನ್ಯ ಮನುಷ್ಯರಿಂದ ಪರಿಹಾರ ಕಂಡ್ಕೊಳಕ್ ಆಗದೆ ಇದ್ದಾಗ ಅದ್ಯಾವ್ರು ಮೊರೆ ಹೋಗೋದ್ ಬಿಟ್ಟು ನನಗೆ ಬೇರೆ ದಾರಿ ಯಾವ್ದು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಭದ್ರಾಜ್ಜಿ. ಇಲ್ಲಿ ಗಂಟ ನಮ್ಮ ಮಟ್ಟಿಲ್ ನಡೆದಿರೋ ಒಳ್ಳೇದು ಕೆಟ್ಟದ್ದು ಎಲ್ಲ ಅದ್ಯಾವ್ರು ಹೇಳ್ದಂಗೆ ನಡ್ದೈತೆ. ಅದಕ್ಕೆ ಇದಕ್ಕೆಲ್ಲ ನಮ್ ಕ್ವಾಟ್ಲೆ ಮೈ ಮೇಲೆ ಬರೋ ದ್ಯಾವ್ರೇ ತೀರ್ಮಾನ ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಭದ್ರಾಜ್ಜಿ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ನೀವು ಒಳ್ಳೆ ಯೋಚನೆ ಮಾಡಿದಿರ ಅದ್ಗೆ. ಮನುಷ್ಯರಿಗೆ ಮೋಸ ಮಾಡ್ಬೋದು, ಆದ್ರೆ ಆ ದೇವ್ರಿಗೆ ಮೋಸ ಮಾಡಕ್ಕಾಗಲ್ಲ. ವಿಚಾರದಲ್ಲಿ ಏನಾಗೈತೆ ಅಂತ ವಿನಂತಿ ಭದ್ರನಿಗೆ ಬಿಟ್ಟು ದೇವ್ರಿಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ಅವನ್ ಕೊಡೋ ತೀರ್ಪೆ ಇದಕ್ ಪರಿಹಾರ ಅಂತ ಹೇಳ್ತಾರೆ ಚಿಕ್ಕೇಗೌಡರು. ಆಗ ಸಾವಿತ್ರಿ ಹೇಳ್ತಾರೆ, ಇದ್ ಯಾವ ಸೀಮೆ ನ್ಯಾಯ ಚಿಕ್ಕಪ್ಪ? ನಮ್ಮ ಅವನಿಗೆ ಹೊಣೆ ಹೊರಿಸಿದ್ಮೇಲೆ ಅವಳಿಗೆ ಮದ್ವೆ ಆಗ್ಬೇಕು ಇಲ್ಲ ಆಗ್ಬಾರ್ದು ಅಂತಾನು ಹೇಳ್ಬೇಕಾಗಿತ್ತು. ಅದು ಬಿಟ್ಟು ದೇವ್ರ ತಾವ್ ಕೇಳೋಣಂದ್ರೆ ಇದ್ಯಾವ ಲೆಕ್ಕಾಚಾರ ಅಂತ ಸಾವಿತ್ರಿ ಕೇಳ್ತಾರೆ. ಆಗ ಅಲ್ಲಿ ಬಂದಿರೋ ಮುಖ್ಯಸ್ಥರು ಹೇಳ್ತಾರೆ, ಯಾಕೆ ದೇವ್ರ ಮೇಲೆ ನಿಮಗೆ ನಂಬಿಕೆ ಇಲ್ವೇ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಅವರು ತಡವರ್ಸ್ಕೊಂಡು, ಸತ್ಯ ನಮ್ ಕಡೆಗೆ ಇರೋದಲ್ವೇ ನಾವ್ ಇಷ್ಟೆಲ್ಲ ಹೋರಾಡ್ತಾ ಇರೋದು. ಆಗ ಚಿಕ್ಕೇಗೌಡರು ಹೇಳ್ತಾರೆ, ಮತ್ತ್ಯಾಕ್ ತಕರಾರು? ಯಾರು ಏನೇ ತೀರ್ಪು ಕೊಟ್ರು ಒಬ್ಬ ಮನುಷ್ಯರಿಗೆ ನೋವು ಅದೇ ಆಗುತ್ತೆ. ಅದಕ್ಕೆ ಆ ದೇವ್ರ ನಿರ್ಧಾರ ಮಾಡ್ಲಿ ಬಿಡು. ಅಯ್ಯೋ ಅದು ಹಂಗಲ್ಲ ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳ್ತಾ ಇರ್ಬೇಕಾದ್ರೆ ಗೋವಿಂದ ಅವ್ರು ಹೇಳ್ತಾರೆ, ನೋಡಿ ಅದ್ಯಾವ್ರು ಬಂದು ನೀವ್ ಹೇಳ್ತಾ ಇರೋದ್ ದಿಟ, ಭದ್ರ ಅವಳ ಕೊಳ್ಳಿಗೆ ತಾಳಿ ಕಟ್ಬೇಕು ಅಂತ ಅಂದ್ರೆ ಅವ್ಯಾರು ಬ್ಯಾಡ ಅನ್ನಕ್ಕಿಲ್ಲ. ಸತ್ಯದ ಪರೀಕ್ಷೆ ಹಾಗೆ ಬಿಡ್ಲಿ ಬಿಡು ಅಂತ ಹೇಳ್ತಾರೆ ಗೋವಿಂದ. ಆಗ ಸಾವಿತ್ರಿ ಅವ್ರ ಮನ್ಸೊಳಗೆ ಅನ್ಕೊಂತಾರ, ಆ ದೇವ್ರೇ ಬಂದು ಭದ್ರ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದೀರಾ? ಮದ್ವೆ ಮಾಡ್ಬೇಕಂತ ಪಣ ತೊಟ್ಟಿದೀನಿ ಈ ಸಾವಿತ್ರಿ ಅಂದ್ಮೇಕೆ ಆ ದೇವ್ರ ವಿರುದ್ಧ ಬೇಕಾದ್ರೂ ಹೋಯ್ತೀನಿ ಅಂತ ಮನ್ಸೊಳಗ ಅನ್ಕೋತಾರೆ. ಸತ್ಯ ನ್ಯಾಯ ನಮ್ ಕಡೆಗೆ ಇರ್ಬೇಕಾದ್ರೆ ನಾವ್ಯಾಕೆ ಎದ್ರಕೊಳ್ಳೋಣ, ಈಗೇನು ಅದು ಒಂದಾಗ್ಲಿ ಬಿಡಿ ಅಂತ ಸಾವಿತ್ರಿ ಹೇಳ್ತಾರೆ. ಎಲ್ಲ ಒಪ್ಕೊಂಡ್ಮೇಲೆ ತಡ ಮಾಡೋದ್ ಬೇಡ, ಒಟ್ಲೆ ನೀನ್ ಹೋಗಿ ಪೂಜೆಗೆ ಸಿದ್ಧ ಆಗು ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಈಶ್ವರಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ, ಈ ಸಾವಿತ್ರಿ ಒಪ್ಕೊಳ್ದೆ ಇಲ್ಲೇ ಏನಾದ್ರು ಒಂದ್ ಫಜೀತಿ ಆಗ್ತದಂತ ಅನ್ಕೊಂಡ್ರೆ ಏನೂ ಆಗ್ಲಿಲ್ವಲ್ಲ.
ನೋಡವ ದೇವ್ರ ಮುಂದೆ ಇಬ್ರಲ್ಲೊಬ್ರು ಸತ್ಯ ಒಪ್ಕೊಳ್ಳೇಬೇಕು. ಆ ಟೈಮ್ನಾಗ ನಮ್ ದಾಳ ಉರುಳಿಸ್ಕೋಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ ಅವರು. ಈ ಕಡೆ ಕ್ವಾಟ್ಲೆ ಅವರು ಪೂಜೆಗೆ ಸಿದ್ಧ ಆಗಿ ನಿಂತಿರ್ತಾರೆ. ಶಿವರಾಮೇಗೌಡರು ಆರತಿನ ಮಾಡ್ತಾ ಇರ್ತಾರೆ ದೇವರಿಗೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ಏನಾಗ್ಬೋದು ಅಂತ ಕೇಳ್ತಾರೆ. ಯಾರಿಗ್ ಗೊತ್ತು, ಒಟ್ನಲ್ಲಿ ತಮಾಷೆ ಅಂತ ಇರ್ತದೆ, ನೋಡ್ತಾ ಇರುವಂತ ಈಶ್ವರಿ ಹೇಳ್ತಾರೆ. ಆಗ ಭದ್ರ ಅವರು ವಿದ್ಯೆಗೆ ಕೇಳ್ತಾರೆ, ಆತಂಕ ಆಯ್ತದೆ ನಮ್ಮಿ ಅಂತ ಕೇಳ್ತಾರೆ. ಆಗ ವಿದ್ಯವ್ರು ಹೇಳ್ತಾರೆ, ಇಲ್ಲಿ ತನಕ ಆಗ್ತಾ ಇತ್ತು ಗೌಡ್ರೆ, ಯಾವಾಗ ಅಮ್ಮಮ್ಮ ಆ ದೇವ್ರ ತೀರ್ಪು ಕೊಡ್ಲಿ ಅಂತ ಹೇಳಿದ ಕೂಡ್ಲೆ ನನ್ಗೆ ನಂಬಿಕೆ ಬಂತು. ಆ ದೇವ್ರು ಏನೇ ತೀರ್ಪು ಕೊಟ್ರುನುವೆ ನ್ಯಾಯವಾಗಿರ್ತದೆ ಅನ್ನೋದು ಸತ್ಯ ಅಂತ ಹೇಳ್ತಾರೆ ವಿದ್ಯಾ. ಆಗ ಭದ್ರ ಹೇಳ್ತಾರೆ, ಅದು ನಿಜ ಕಣಮಿ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ವಿಶ್ವಾಸ ನನಗೈತೆ ಅಂತ ಹೇಳ್ತಾರೆ ಭದ್ರ. ಶಿವರಾಮೇಗೌಡರು ದೇವ್ರಿಗೆ ಆರತಿ ಮಾಡಿ ಮತ್ತೆ ಆಚೆ ನಿಂತಿರೋ ಎಲ್ರಿಗೂ ಆರತಿನ ಕೊಡ್ತಾರೆ. ಕ್ವಾಟ್ಲೆ ಅವರಿಗೆ ಹಾರಾನ ಹಾಕ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ವಿನಂತಿ ಹೇಳ್ತಾರೆ, ಅಲ್ಲ ಕಣವ, ಇದಕ್ಕೆ ಯಾಕೆ ಒಪ್ಕೊಂಡೆ ನೀನು? ಈ ಕ್ವಾಟ್ಲೆ ಮೇಲೆ ಬರೋ ದೇವ್ರು ನಾವು ಮಾಡಿರೋ ಸಂಚನೆಲ್ಲ ಬಯಲ್ ಮಾಡ್ಬಿಟ್ರೆ ಅಂತ ಕೇಳ್ತಾಳೆ ವಿನಂತಿ. ಆಗ ಸಾವಿತ್ರಿ ಹೇಳ್ತಾರೆ, ಅಲ್ಲ ಕಣೆ, ಈಗಿನ ಕಾಲದಲ್ಲೂ ಇದೆಲ್ಲ ನೀನ್ ನಂಬ್ತೀಯಾ? ಮೈ ಮೇಲೆ ದೇವ್ರು ಬಂದು ಇದನ್ನೆಲ್ಲ ಹೇಳಂಗಿದ್ದಿದ್ರೆ ಫೋನ್ ಮಾಡಿದ್ದು ನೀನೇ ಅಂತ ಕಂಡಿಡಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ಈ ಕ್ವಾಟ್ಲೆ ಒಂದು ಡಮ್ಮಿ ಪೀಸು, ಗಟ್ಟಿಲಿ ಉಳ್ಕೋಬೇಕು ಅಂತ ಮಾಡ್ತಿರೋ ನಾಟಕ ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾರೆ. ಹಂಗಲ್ಲ ಕಣವ, ಏನಾದ್ರೂ ಉಲ್ಟಾ ಆಗ್ಬಿಟ್ರಿ ಅಂತ ಭಯ ಆಯ್ತದೆ ಅಂತ ವಿನಂತಿ ಹೇಳ್ತಾರೆ. ಹಂಗೇನಾದ್ರೂ ಆದ್ರೆ ನಾನು ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ? ಎಲ್ರನ್ನು ಸ್ಟೇಷನ್ಗೆ ಕರೆದು ಬೀದಿಲ್ ನಿಲ್ಲಿಸ್ತೀನಿ. ಒಂದು ಭದ್ರ ನಿನ್ ಕೊರಳಿಗೆ ತಾಳಿ ಕಟ್ಟಬೇಕು, ಇಲ್ಲ ಅಂದ್ರೆ ಕಂಬಿ ಹಿಂದೆ ಮುದ್ದೆ ಮುರಿಬೇಕು ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಕ್ವಾಟ್ಲೆಯರಿಗೆ ತಿಲಕ ಇಟ್ಬಿಟ್ಟು ತೆಂಗಿನಕಾಯಿ ನಿಳ್ಸಿ ತೆಂಗಿನಕಾಯಿನ ಒಡೆದು ಆ ನೀರ್ನ ಮುಖದ ಮೇಲೆ ಎರಚ್ಬಿಡ್ತಾರೆ ಶಿವರಾಮೇಗೌಡರು. ಆಗ ಕ್ವಾಟ್ಲೆ ಅವರಿಗೆ ಮೈ ಜಲ್ಲೆಂದು ದೇವ್ರು ಬರೋಕೆ ಶುರು ಆಗುತ್ತೆ. ಈ ಕಡೆ ಶಿವರಾಮೇಗೌಡರು ಮನ್ಸೊಳಗೆ ಅನ್ಕೊಂತಾರೆ, ದೇವ್ರೆ ಸತ್ಯ ಏನು ಅಂತ ತಿಳಿದಲೇನೆ ಕಂಗೆಟ್ಟು ನಿಂತಿದೀವಿ, ನೀನೇ ಬಂದ್ ಪರಿಹಾರ ಕೊಡ್ಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಶಿವರಾಮೇಗೌಡರು. ಈ ಕಡೆ ಕ್ವಾಟ್ಲೆ ಊರಿಗೆ ಮೈ ಮೇಲೆ ದೇವ್ರು ಬಂದೇ ಬಿಡುತ್ತೆ. ಚಾವಟಿ ಅಂತ ಕೇಳ್ತಾರೆ ಕ್ವಾಟ್ಲೆ ಅವರು ಚಾವಟಿಲಿ ಹೊಡ್ಕೊಳಕ್ಕೆ ಶುರು ಮಾಡ್ತಾರೆ. ಈಗ ನನ್ನನ್ನ ಯಾಕೆ ಕರ್ಸ್ಕೊಂಡಿದ್ದೀರಿ ಅಂತ ಕ್ವಾಟ್ಲೆ ಮೈಯಲ್ಲಿ ಬಂದಿರೋ ದೇವ್ರು ಕೇಳುತ್ತೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ನಾವ್ ಇವಾಗ ತೀರ್ಮಾನ ಕೊಡಕ್ ಆಗ್ದಿರೋ ಅಂತ ದೊಡ್ಡ ಸಮಸ್ಯೆಲಿದ್ದೀವಿ, ಇದಕ್ಕೆ ನೀನೇ ಪರಿಹಾರ ಕೊಡ್ಬೇಕು ದ್ಯಾವ್ರೆ ಅಂತ ಕೇಳ್ಕೊತಾರೆ ಚಿಕ್ಕೇಗೌಡರು. ಕಷ್ಟ ಬಂದಾಗ್ಲೇ ಅಲ್ವಾ ನನ್ನನ್ನು ನೆನ್ಸ್ಕೊಳ್ಳೋದು, ಈಗ ನಿಮ್ಗೆ ಎದುರಾಗಿರೋ ಕಷ್ಟ ಏನು ಅಂತ ಹೇಳಿ ಅಂತ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವ್ರು ಹೇಳುತ್ತೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ದ್ಯಾವ್ರೆ ನನ್ ಮೊಮ್ಮಗಳು ವಿನಂತಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅವರಿಬ್ರು ಮುಂದುಗುಟ್ಟೆ ಬರಕ್ ಹೇಳು ಅಂತ ಹೇಳುತ್ತೆ ದೇವ್ರು. ಈ ಕಡೆ ವಿನಂತಿ ಅವ್ವ ಅಂತ ಎದ್ಕೊಂಡಿರ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಏನು ಆಗಕ್ಕಿಲ್ಲ ಕಣಂತೆ, ಹೋಗು ಅಂತ ಹೇಳ್ತಾರೆ. ಇಲ್ಲಿ ಗಂಟ ಹೇಳಿರೋದನ್ನೆಲ್ಲ ಬಿಟ್ಬಿಡಿ, ನನ್ ಮುಂದೆ ನಿಂತು ಸತ್ಯ ಹೇಳ್ಬೇಕು ಅಂತ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವ್ರು ಹೇಳುತ್ತೆ. ಆಗ ಭದ್ರ ಹೇಳ್ತಾರೆ, ಆಯ್ತು ನಾನು ಸತ್ಯ ಹೇಳ್ತೀನಿ ದೇವ್ರೆ, ದ್ಯಾವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀನಂತ ಜರ್ತಿ ಇರ್ಲಿ ಅಂತ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವ್ರು ಹೇಳುತ್ತೆ. ದೇವ್ರೆ, ಇವಳು ರೂಮಿಗೆ ಬಂದಿದ್ದು, ನಾನು ಕೇಕ್ ಕಟ್ ಮಾಡಿದ್ದು ಎಲ್ಲಾನು ಸತ್ಯ ಅಂತ ನಾನು ಒಪ್ಕೊಂತೀನಿ. ಆದರೆ ನನ್ನಿಂದ ಆಮೇಲೆ ಅಪಚಾರ ಆಗೈತಂತ ಒಪ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಆಮೇಲೆ ಏನ್ ನಡೀತಂತಾನೆ ನಂಗೆ ಗೊತ್ತಿಲ್ಲ. ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟ ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ ಕಣವ ಅಂತ ಭದ್ರ ಹೇಳ್ತಾರೆ. ಕ್ವಾಟ್ಲೆ ಮೈಯಲ್ಲಿ ಬಂದಿರೋ ದೇವ್ರು ಚಾವಟಿಯಿಂದ ಹೊಡ್ಕೊಳ್ತಾ ಇರುತ್ತೆ. ಇದೇನವ ಇದು, ಭದ್ರ ತಪ್ಪು ಮಾಡಿರೋದಕ್ಕೆ ದ್ಯಾವ್ರು ಭದ್ರನ್ ಹೊಡಿಯೋದ್ ಬಿಟ್ಟು ಈಗ ತಾನೇ ಹೊಡ್ಕೊತಾ ಇದೆ ಅಂತ ಸುಭಾಷ್ ಹೇಳ್ತಾರೆ. ಅಯ್ಯೋ, ಮನುಷ್ಯಲ್ಲೇ ಏನಾಗ್ತೈತಂತ ನನ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ, ದೇವ್ರ ಮನ್ಸಲ್ಲಿ ಏನೈತಂತ ಹೆಂಗ್ಲ ತಿಳ್ಕೊಳ್ಳೋದು ಅಂತ ಈಶ್ವರಿ ಹೇಳ್ತಾರೆ. ಅವ್ನ್ ಹೇಳಿದ್ ನೀನ್ ಕೇಳಿಸ್ಕೊಂಡೆಲ್ಲ, ಇವಾಗ ನೀನ್ ಸತ್ಯನ ಹೇಳು ಅಂತ ವಿನಂತಿಗೆ ದೇವ್ರ ಕೇಳುತ್ತೆ. ವಿನಂತಿ ಮನ್ಸೊಳಗೆ ಅನ್ಕೊಂತಾರ, ಅಯ್ಯಯ್ಯೋ, ಕೈಯಲ್ಲಿರೋ ಚಾವಟಿನೇ ನೋಡಿದ್ರೇನೆ ಇವಾಗ ಓದಂಗ್ ಆಯ್ತೈತೆ, ಏನಾದ್ರೂ ನಾನ್ ಸುಳ್ಳು ಹೇಳಿ ಅದ್ರಲ್ಲೇ ನಂಗೆ ಹೊಡೆದ್ರೆ ಏನಪ್ಪ ಮಾಡ್ಲಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿನಂತಿ. ಮುಂದೆ ನಿಂತ ಮೇಲೆ ಬಾಯಿಂದ ಸತ್ಯನೇ ಬರ್ಬೇಕು ಅಂತ ಹೇಳಿ ಕ್ವಾಟ್ಲೆ ಅವರು ಮತ್ತೆ ಹೊಡ್ಕೊಳಕ್ಕೆ ಶುರು ಮಾಡ್ತಾರೆ. ಹೂ ದೇವ್ರೆ, ಭದ್ರಮಾಮ ನನ್ನ ಹಾಳು ಮಾಡಿರೋದು ದಿಟ ಅಂತ ವಿನಂತಿ ಹೇಳ್ತಾಳೆ. ಕ್ವಾಟ್ಲೆ ಅವರಿಗೆ ಮೈಯಲ್ಲಿ ಬಂದಿರೋ ದೇವ್ರು ವಿನಂತಿ ಮಾತನ್ನ ಕೇಳಿ ಜೋರಾಗಿ ನಗಕ್ಕೆ ಶುರು ಮಾಡುತ್ತೆ. ಸುಳ್ಳು ಅಂತ ಜೋರಾಗಿ ಕಿರ್ಚ್ಬಿಡುತ್ತೆ. ಕ್ವಾಟ್ಲೆ ಮೈಯಲ್ಲಿ ಬಂದಿರೋ ದೇವ್ರು ಚಾವಟಿನ ತಗೊಂಡು ವಿನಂತಿಗೆ ಹೆಂಗ್ ಬೇಕೋ ಹಂಗೋ ಹೊಡಿತಾ ಇರುತ್ತೆ. ಮನಸ್ಸಾಕ್ಷಿ ಅಂದ್ರೆ ಭಯ ಇಲ್ಲ, ಮನುಷ್ಯ ಅಂದ್ರೆ ಭಯ ಇಲ್ಲ, ಹಾಗಾಗಿ ನಾನಂದ್ರೆ ನಿನಗ್ ಭಯ ಇಲ್ವೇ? ಮುಂದೆ ನಿಂತು ಇಷ್ಟು ಸುಲಭವಾಗಿ ಸುಳ್ಳು ಹೇಳೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ ಅಂತ ಚಾವಟಿಲಿ ಹೊಡೆಯಕ್ಕೆ ಶುರು ಮಾಡುತ್ತೆ ದೇವ್ರು. ಏನು ತಪ್ಪು ಮಾಡದೇ ಇರೋ ನಿರಪರಾಧಿಗೆ ಸುಳ್ಳು ಆರೋಪ ಹೊರಿಸ್ತಾ ಇದೆಯಲ್ಲ, ಧರ್ಮವೇ ಸತ್ಯವೇ ಹೇಳು ಅಂತ ಕೇಳ್ತಾರೆ ದೇವ್ರು. ಏನು ಅಂತ ಸತ್ಯ ಹೇಳು ಅಂತ ಚಾವಟಿಲಿ ಹೊಡೆಯಕ್ಕೆ ಶುರು ಮಾಡುತ್ತೆ ವಿನಂತಿಗೆ. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ, ನಿಜ ಏನು ಅಂತ ಹೇಳ್ಬಿಡ್ತೀನಿ ಅಂತ ವಿನಂತಿ ಹೇಳ್ತಾರೆ. ಇಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು, ಭದ್ರಮಾಮ ನನ್ನ ಹಾಳು ಮಾಡಿಲ್ಲ, ಅದನ್ನೆಲ್ಲ ನಾವೇ ಕತೆ ಕಟ್ಟಿ ಸೃಷ್ಟಿ ಮಾಡಿರೋದು, ಹೊಡಿಬೇಡ ದ್ಯಾವ್ರೆ ಹೊಡಿಬೇಡ ಅಂತ ಕಿರ್ಚ್ಕೊಂತ ಇರ್ತಾರೆ ವಿನಂತಿ. ಅಷ್ಟರಲ್ಲಿ ಸಾವಿತ್ರಿ ಅವರು ಮುಟ್ಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳ್ತಾರೆ. ಅಯ್ಯೋ, ಹಂಗಾದ್ರೆ ನಾನು ಇಷ್ಟೊತ್ತೆಲ್ಲ ಕಂಡಿದ್ ಕನ್ಸೆ ಅಂತ ವಿನಂತಿ ಮನ್ಸೊಳಗೆ ಅನ್ಕೊಂತಾರೆ. ವಿನಂತಿ, ದ್ಯಾವ್ರು ಕೇಳ್ತಾ ಇತ್ತಲ್ಲ ಅವತ್ ಏನಾಯ್ತು ಅಂತ ಹೇಳವ್ವ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವ್ರು ಹೇಳುತ್ತೆ, ಸತ್ಯ ಮಾತ್ರ ಹೇಳು, ಸುಳ್ಳಿಗಿಲ್ ಜಾಗ ಇಲ್ಲ, ಸತ್ಯ ಮಾತ್ರ ಹೇಳು ಅಂತ ಹೇಳುತ್ತೆ. ಆಗ ವಿನಂತಿ ಹೇಳ್ತಾರೆ, ನಾನು ಅವ್ರ ರೂಮ್ ಹೋದಾಗ ಭದ್ರಮಾಮ ನನ್ ಬಾಳ್ ಹಾಳು ಮಾಡಿದ್ದು ದಿಟ ಅಂತ ಹೇಳ್ತಾರೆ.
ಆಗ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವ್ರು ಅವಳ ಮಾತನ್ನ ಕೇಳಿ ನಗಕ್ಕೆ ಶುರು ಮಾಡುತ್ತೆ. ಆಗ ಚಿತ್ರ ಹೇಳ್ತಾರೆ, ಇದೇನವ ಇದು, ದೇವ್ರು ತನಗ್ ತಾನೇ ಹೊಡ್ಕೊಳ್ತಾ ಇದೆ ಅಂತ ಕೇಳ್ತಾರೆ. ಅಯ್ಯೋ ಗೊತ್ತಿದ್ರೆ ನಾನ್ ಯಾಕೆ ಸುಮ್ಕೆ ಇರ್ತಿದ್ದೆ, ಚಾವಟಿ ತಗೊಂಡ್ ನಾನೇ ಬಾರಿಸ್ತೀನಿ ನೋಡ್, ಬಾಯಿ ಮುಚ್ಕೊಂಡ್ ನಿಂತಿರೋ ಅಂತ ಈಶ್ವರಿ ಹೇಳ್ತಾರೆ. ಆಗ ಚಿಕ್ಕೇಗೌಡ ಹೇಳ್ತಾರೆ, ದೇವ್ರೆ ನೀವಿಬ್ರು ಹೇಳಿದ್ದನ್ನ ನೀ ಕೇಳಿಸ್ಕೊಂಡಿದ್ಯಾ, ಈಗ ನಾವೇನ್ ಮಾಡ್ಬೇಕಂತ ನೀನೇ ಹೇಳ್ಬೇಕು ಅಂತ ಕೇಳ್ತಾರೆ. ಇವಾಗ ಏನ್ ಮಾಡ್ಬೇಕಂತ ನೀನೇ ಹೇಳ್ಬೇಕು ಅಂತ ಭದ್ರ ಅಜ್ಜಿ ಕೇಳ್ಕೊತಾರೆ. ಅದಕ್ಕೆ ನೀವೆಲ್ಲ ನನ್ನ ಸನ್ನಿಧಾನಕ್ಕೆ ಬರ್ಬೇಕು ಅಂತ ಹೇಳುತ್ತೆ ದೇವ್ರು. ಆಗ ದೇವ್ರು ಹೇಳಿದ ಮಾತನ್ನ ಕೇಳಿ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.